ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ಯೂರ್ ಸಿಲ್ವರ್ ಜ್ಯುವೆಲರಿಗಳನ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ಗಳು. ಎಲ್ಲ ಕೂಡ ಟ್ರೆಂಡಿಂಗ್ ಆಗಿ ಆ್ಯಂಟಿಕ್ ಜ್ಯುವೆಲರಿಗಳಾಗಿರುತ್ತೆ. ಸೊ ಯಾರು ಕೂಡ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಪ್ರತಿದಿನವೂ ಕೂಡ ವಿಡಿಯೋ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಸಾರಿ ಹೇಳಿದ್ದೀನಿ, ಬಟ್ ರೆಗ್ಯುಲರಾಗಿ ಹಾಕೋಕ್ಕಾಗ್ತಾಯಿಲ್ಲ. ಇನ್ನು ಮುಂದೆ ಖಂಡಿತವಾಗ್ಲೂ ವೀಡಿಯೋಸ್ನ ಪ್ರತಿದಿನವೂ ಕೂಡ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಈಗ ನೋಡ್ತಾ ಇರ್ಬೋದು. ಇದು ಕೂಡ ಅಷ್ಟೇ ಪ್ಯೂರ್ 92.5 ಸಿಲ್ವರಲ್ಲಿ ಮಾಡಿಸಿರುವಂಥದ್ದು. ತುಂಬ ಚೆನ್ನಾಗಿದ್ದಾವೆ ನೋಡಿ ಇಯರಿಂಗ್ಸ್ಗಳ ಡಿಸೈನ್ಸ್ ಅಂತೂ ಎಲ್ಲ ಕೂಡ ನ್ಯೂ ಟ್ರೆಂಡಿಂಗ್ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಇನ್ನು ಈ ಹವಳದ ಸರನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಪ್ಯೂರ್ 92.5 ಸಿಲ್ವರಲ್ಲಿ ಮಾಡಿಸಿರುವಂಥದ್ದು. ಕೋರಲ್ ಚೈನ್ ಅಂತ ಹೇಳ್ತಾರೆ, ಈ ಹವಳ ಸರ ಅಂತಲೂ ಕೂಡ ಕರೀತಾರೆ. ತುಂಬ ಚೆನ್ನಾಗಿದೆ. ವೇರ್ ಮಾಡಿದ್ರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಅಫಿಷಿಯಲಿ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆಯಿತು ಅಂದರೆ ನಾನು ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದ್ದೀನಲ್ಲ ಆ ಒಂದು ನೀವು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಬೈ ಮಾಡ್ಬೋದು. ಆನ್ಲೈನು ಕೂಡ ಬೈ ಮಾಡ್ಬೋದು, ಅಥವಾ ಶಾಪಿಗೆ ವಿಸಿಟ್ ಮಾಡ್ತೀರಾ ಅಂದರೆ ಶಾಪಿಗೂ ಕೂಡ ನೀವು ವಿಸಿಟ್ ಮಾಡ್ಬೋದು. ಅಡ್ರೆಸ್ಸನ್ನು ನೀವು ಕೇಳಿಕೊಂಡು ಬೇಕಿದ್ರೆ ಲೊಕೇಶನ್ನು ಕೂಡ ಕಳಿಸ್ಕೊಂಡು ನೀವು ಶಾಪಿಗೆ ವಿಸಿಟ್ ಮಾಡಿ ಬೈ ಮಾಡ್ಬೋದು. ಇದೆಲ್ಲ ಬಂದು ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಅಂತೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೂ ಕೂಡ ಇವ್ರ ಪೇಜ್ ಇದೆ. ಅಲ್ಲೂ ಕೂಡ ಒಳ್ಳೆ ಕಲೆಕ್ಷನ್ಸನ್ನು ಹಾಕಿದ್ದಾರೆ. ಸೊ ಅಲ್ಲೂ ಕೂಡ ಒಂದ್ಸರಿ ಹೋಗಿ ಚೆಕ್ಔಟ್ ಮಾಡಿ. ತುಂಬ ಕಲೆಕ್ಷನ್ಸ್ಗಳಿದ್ದಾವೆ. ಅಲ್ಲಿ ನಿಮಗೆ ತುಂಬ ಲೈಕ್ ಆಗುತ್ತೆ ಜ್ಯುವೆಲರಿಗಳು. ಇನ್ನು ಇಯರಿಂಗ್ಸ್ಗಳು ನೋಡ್ತಾ ಇರ್ಬೋದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಪ್ಯೂರ್ 92.5 ಸಿಲ್ವರಲ್ಲೇ ಮಾಡಿಸಿರುವಂಥದ್ದು. ಇನ್ನು ಈ ಒಂದು ನೆಕ್ಲೆಸು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ಸುತ್ತ ಮಾವಿನಕಾಯಿ ಡಿಸೈನ್ಸ್ ಇದೆ, ಲಕ್ಷ್ಮಿ ಇದೆ, ಹಾಗೆ ಪೆಂಡೆಂಟಲ್ಲಿ ಮುತ್ತುಗಳನ್ನ ಹಾಗೆ ಸ್ಟೋನ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಷ್ಟು ಲುಕ್ ಆಗಿದೆ ನೋಡಿ, ನೋಡೋದಕ್ಕೇ ತುಂಬ ಲುಕ್ ಅನ್ನಿಸ್ತಾ ಇದೆ. ಇದು ಕೂಡ ಅಷ್ಟೇ ಪ್ಯೂರ್ ಸಿಲ್ವರಲ್ಲಿ ಮಾಡಿಸಿರುವಂಥದ್ದು. ಹೇಳಬೇಕಂತಂದರೆ ಇವಾಗ ಗೋಲ್ಡ್ ರೇಟಿಗಿಂತ ಸಿಲ್ವರ್ ರೇಟು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಗೋಲ್ಡ್ ರೇಟು ಜಾಸ್ತಿ ಆಗ್ತಾ ಇರುವಾಗ ತುಂಬ ಜನ ಏನು ಮಾಡ್ತಾಯಿದ್ರು, ಸಿಲ್ವರ್ ಜ್ಯುವೆಲರಿನ ತೊಗೊಳ್ಳೋಣ, ಸಿಲ್ವರ್ ಎಲ್ಲ ಕಡಿಮೆ ಇದೆಯಲ್ಲ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ರು. ಬಟ್ ಇವಾಗ ಒಂದು 2-3 ಗ್ರಾಮ್ ಗೋಲ್ಡನ್ನು ತೊಗೋಬೋದು, ಸಿಲ್ವರನ್ನು ತೊಗೊಳಕ್ಕಾಗ್ತಾಯಿಲ್ಲ, ಅಷ್ಟು ರೇಟು ಜಾಸ್ತಿ ಆಗ್ತಾಯಿದೆ ಸಿಲ್ವರು ಕೂಡ. ಈ ಇಯರ್ ಮುಗಿಯೋ ಅಷ್ಟರಲ್ಲಿ 20 ಕ್ರಾಸ್ ಆಗುತ್ತೆ ಅಂತ ಹೇಳ್ತಾರೆ ಗೋಲ್ಡು. ಹಾಗೆ ಸಿಲ್ವರ್ ಬಂದು 500ವರೆಗೂ ಆಗುತ್ತೆ ಅಂತ ಹೇಳ್ತಾರೆ. ಬಟ್ 100% ಶ್ಯೂರ್ ಇಲ್ಲ. ಕೆಲವೊಬ್ಬೊಬ್ಬರು ಹೇಳ್ತಾರೆ ಜಾಸ್ತಿ ಆಗುತ್ತೆ ಅಂತ, ಕೆಲವೊಬ್ಬೊಬ್ಬರು ಇಲ್ಲ ಕಡಿಮೆ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಬಟ್ ಜಾಸ್ತಿ ಆಗಿದ್ದಂತೂ ಯಾವಾಗಲೂ ಜಾಸ್ತಿ ಆಗ್ತಾನೆ ಇರುತ್ತೆ. ಕಡಿಮೆ ಆಗಿದ್ದು ನಿಜವಾಗ್ಲೂ ಹಿಸ್ಟ್ರಿನಲ್ಲೇ ಇಲ್ಲ. ಯಾಕಂತಂದರೆ ಒಂದು ಸರಿ ಸಡನ್ನಾಗಿ 5,000 ಇರುತ್ತೆ ಅಂದ್ಕೊಳ್ಳಿ, ಒಂದು 8,000 ಆಗಿಬಿಡುತ್ತೆ ಸಡನ್ನಾಗಿ. ಅವಾಗ ಏನಾಗುತ್ತೆ, ಅದರಲ್ಲಿ 8,000ದಲ್ಲಿ ಬರೀ ಒಂದು 200-300 ರೂಪಾಯಿ ಅಂದರೆ ಒಂದು 7,600 700 ಹಿಂಗೆ ತಂದು ನಿಲ್ಲಿಸ್ಬಿಡ್ತಾರೆ. ಸೊ ಅದೇ ಕಡಿಮೆ ಅಂತ ನಾವು ಅನ್ಕೋಬೇಕಾಗುತ್ತೆ. ಬಟ್ ಹೇಳ್ತಾರೆ ಕೆಲವರು ಇನ್ನೂ ಕಡಿಮೆ ಆಗುತ್ತೆ ಅಂತೇಳ್ಬಿಟ್ಟು. ನೋಡೋಣ, ವೆಯ್ಟ್ ಮಾಡೋಣ, ಮುಂದಿನ ದಿನಗಳಲ್ಲಿ ಏನಾದರೂ ಕಡಿಮೆ ಆಗುತ್ತಾ ಅಥವಾ ಇನ್ನೂ ಜಾಸ್ತಿ ಆಗುತ್ತಾ ಅಂತೇಳ್ಬಿಟ್ಟು. ಸೊ ಇವಾಗ ಎರಡು ತೊಗೋಬೇಕು ಅಂದ್ರೂ ಕಷ್ಟನೇ. ಹೇಳಬೇಕಂದ್ರೆ ನಿಜವಾಗ್ಲೂ ಗೋಲ್ಡು ಕಷ್ಟ, ಸಿಲ್ವರ್ ಜ್ಯುವೆಲರಿಗಳು ತೊಗೊಳೋದಕ್ಕೂ ಕಷ್ಟ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಇವಾಗ ಜಾಸ್ತಿ ಜನ ಆರ್ಟಿಫಿಷಿಯಲ್ಲು 1 ಗ್ರಾಮ್ ಗೋಲ್ಡು, ಪಂಚಲೋಹದ್ದು, ಸೊ ಈ ರೀತಿಯೂ ಕೂಡ ತುಂಬ ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಕೆಲವೊಬ್ಬೊಬ್ಬರು ಇಷ್ಟ ಇರುವಂಥವ್ರು, ಜಾಸ್ತಿ ಬಜೆಟ್ ಇಲ್ಲ ಸ್ವಲ್ಪ ಬಜೆಟ್ ಇದೆ ಅನ್ನೋರು ಸಿಲ್ವರಲ್ಲೂ ಕೂಡ ಬೈ ಮಾಡ್ತಾರೆ. ಇನ್ನು ಇವಾಗ ಬ್ಯಾಂಗಲ್ಸ್ ನೋಡ್ತಾ ಇರ್ಬೋದು. ತುಂಬ ಬ್ಯೂಟಿಫುಲ್ ಆಗಿದೆ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು. ನೀವೀಗ ನೋಡ್ತಾ ಇದ್ದೀರಲ್ಲ, ತುಂಬ ದೊಡ್ಡದಾಗಿದೆ. ಹಾಗೆ ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ. ಇವಾಗಂತೂ ಯಾರು ಗೋಲ್ಡ್ ಹಾಕಿರ್ತಾರೆ, ಯಾರು ಸಿಲ್ವರಲ್ಲಿ ಹಾಕಿರ್ತಾರೆ, ಯಾರು ಆರ್ಟಿಫಿಷಿಯಲ್ ಹಾಕಿರ್ತಾರೆ, ನಿಜವಾಗ್ಲೂ ಕಂಡುಹಿಡಿಯೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಥರನೂ ಜ್ಯುವೆಲರಿನೂ ಸೇಮ್ ಗೋಲ್ಡ್ ಥರನೇ ಅನ್ನಿಸ್ಬಿಡುತ್ತೆ ನೋಡೋದಕ್ಕೆ ಇವಾಗಂತೂ. ಇವಾಗ ನೋಡ್ತಾ ಇರುವಂಥ ನೆಕ್ಲೆಸ್ ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಗ್ರ್ಯಾಂಡ್ ಆಗಿದೆ. ಫ್ಲವರ್ ಡಿಸೈನಲ್ಲಿ ಪೆಂಡೆಂಟ್ ಬಂದಿದೆ. ಆ ಪೆಂಡೆಂಟಿಗೆ ಗೆಜ್ಜೆಗಳನ್ನ ಹಾಕಿದ್ದಾರೆ. ಸೈಡಲ್ಲಿ ಎಲೆ ಡಿಸೈನ್ಸು, ಅದರಲ್ಲಿ ಲಕ್ಷ್ಮಿ ಇದೆ, ಬಟ್ ಎಲೆ ಡಿಸೈನ್ಸ್ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಒಂಥರ ಆ್ಯಂಟಿಕ್ ಆಗಿ ತುಂಬಾ ಚೆನ್ನಾಗಿದೆ. ಇನ್ನು ಈ ಒಂದು ಒಲೆನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ, ಮುತ್ತು ಹಾಕಿ ಮಾಡಿದ್ದಾರೆ. ತುಂಬ ಗ್ರ್ಯಾಂಡಾಗೂ ಕೂಡ ಕಾಣುತ್ತೆ. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ. ಈ ಬ್ರೈಡಲ್ ವೇರ್ಗಳಿಗೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾಗ ಈ ಥರ ಒಲೆಗಳು ಹಾಕೊಂಡ್ರೂ ಕೂಡ ತುಂಬ ಚೆನ್ನಾಗುತ್ತೆ. ಇದು ಕೂಡ ಅಷ್ಟೇ ಪ್ಯೂರ್ 92.5 ಸಿಲ್ವರಲ್ಲಿ ಮಾಡಿಸಿರುವಂಥ ಇಯರಿಂಗ್ಸ್ಗಳು. ಇನ್ನು ಇದು ಬಂದು ರಾಮ್ಲೀಲಾ ಇಯರಿಂಗ್ಸ್ ಬರುತ್ತಲ್ಲ, ಸೊ ಆ ರೀತಿಯಾದಂಥದ್ದು. ಇದೆಲ್ಲ ನಿಮಗೆ ಚಿಕ್ಕದಾಗಿ ತೊಗೋತೀನಿ ಅಂದರೆ ಕಡಿಮೆ ಗಾಮ್ಸಲ್ಲೆಲ್ಲ ಸಿಕ್ಬಿಡುತ್ತೆ. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಆದಷ್ಟು ಪ್ರತಿದಿನವೂ ಜ್ಯುವೆಲರಿಗಳ ಕಲೆಕ್ಷನ್ಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಪ್ರತಿ ಸರಿನೂ ಕೂಡ ಹೇಳ್ತೀನಿ ರೆಗ್ಯುಲರಾಗಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು, ಬಟ್ ಹಾಕೋದಕ್ಕೆ ಆಗ್ತಾನೇ ಇಲ್ಲ.
ಆದಷ್ಟು ಟ್ರೈ ಮಾಡ್ತೀನಿ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ನಿಮಗೆ ತೋರಿಸೋದಕ್ಕೆ. ಎಲ್ಲ ರೀತಿ ಜ್ಯುವೆಲರಿನೂ ಕೂಡ ತೋರಿಸ್ತೀನಿ. ಆರ್ಟಿಫಿಷಿಯಲ್ಲು, 1 ಗ್ರಾಮ್ ಗೋಲ್ಡು, ಹಾಗೆ ಪಂಚಲೋಹದ್ದು, ಸಿಲ್ವರ್ ಜ್ಯುವೆಲರಿಗಳು, ಗೋಲ್ಡಲ್ಲೂ ಕಡಿಮೆ ಗ್ರಾಮ್ಸಲ್ಲಿ ಲೈಟ್ ವೆಯ್ಟ್ ಜ್ಯುವೆಲರಿಗಳನ್ನ ಎಲ್ಲ ಥರ ಕಲೆಕ್ಷನ್ಸ್ಗಳನ್ನೂ ಕೂಡ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಹಾಗೆ ನಿಮಗೆ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ರಾಮ್ಲೀಲಾ ಇಯರಿಂಗ್ಸ್ ತೊಗೊಳ್ಳಿ. ಬರೀ ರಾಮ್ಲೀಲಾ ಇಯರಿಂಗ್ಸಲ್ಲೇ ಕಡಿಮೆ ಗ್ರಾಮ್ಸಲ್ಲಿ ಒಂದು 6, 7, 8 ಗ್ರಾಮ್ಸು, 10 ಗ್ರಾಮ್ಸ್ ಒಳಗಡೆ. ಸೊ ಈ ರೀತಿಯಾಗಿ ಲೈಟ್ ವೆಯ್ಟಲ್ಲಿ. ಇವಾಗ ಆ್ಯಂಟಿಕ್ ಜುಮ್ಕಿ ತೊಗೊಂಡ್ರೆ ಅದರಲ್ಲಿ ಕಡಿಮೆ ಗ್ರಾಮ್ಸಲ್ಲಿ, ಲಾಂಗ್ ನೆಕ್ಲೆಸಲ್ಲಿ ತೊಗೊಂಡ್ರೆ ಒಂದು 25 ಗ್ರಾಮ್ ಒಳಗಡೆನೆ. ಸೊ ಈ ರೀತಿ ಆದಷ್ಟು ಲೈಟ್ ವೆಯ್ಟ್ ಜ್ಯುವೆಲರಿಗಳನ್ನೂ ಕೂಡ ತೋರಿಸ್ತೀನಿ. ಇನ್ನು ಮುಂದೆ ಖಂಡಿತವಾಗ್ಲೂ ಆದಷ್ಟು ಟ್ರೈ ಮಾಡ್ತೀನಿ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ತೋರಿಸೋದಕ್ಕೆ. ಸೊ ಇವತ್ತಿನ ಕಲೆಕ್ಷನ್ಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡ್ತಾ ಇರುವಂಥ ಇಯರಿಂಗ್ಸು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ಮಧ್ಯದಲ್ಲಿ ಫ್ಲವರ್ ಡಿಸೈನ್ಸ್ ಥರ ಬರುತ್ತೆ, ಸುತ್ತ ಗೆರೆ ಥರ ಬರುತ್ತೆ, ಒಂಥರ ರೆಕ್ಕೆ ಥರ ತುಂಬ ಚೆನ್ನಾಗಿದೆ. ವೇರ್ ಮಾಡಿದ್ರು ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಸೊ ಇದೆಲ್ಲ ನಿಜವಾಗ್ಲೂ ಸಿಲ್ವರ ಅಂತ ಅನ್ನಿಸ್ಬಿಡುತ್ತೆ ನೋಡಿ. ಅಷ್ಟು ತಲೆ ಮೇಲೆ ಹೊಡೆದಂಗೆ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ. ಸೊ ಹೇಳ್ದಂಗೆ ಇವಾಗಿನ ಟೈಮಲ್ಲಂತೂ ಯಾರು ಗೋಲ್ಡ್ ಹಾಕ್ತಾರೆ, ಯಾರು ಸಿಲ್ವರ್ ಹಾಕ್ತಾರೆ, ಯಾರು ಆರ್ಟಿಫಿಷಿಯಲ್ ಹಾಕ್ತಾರೆ ಖಂಡಿತವಾಗ್ಲೂ ಗೊತ್ತಾಗಲ್ಲ. ಸೊ ಅಷ್ಟು ಚೆನ್ನಾಗಿ ಬಂದಿದ್ದಾವೆ ಸಿಲ್ವರ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಜ್ಯುವೆಲರಿಗಳಾಗಿರ್ಬೋದು. ಇನ್ನು ಇದು ಮುತ್ತಿನ ಸರ ನೋಡಿ, ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಇದೆಲ್ಲ ಹಾಕೊಂಡ್ರೆ ಬ್ರೈಡಲ್ ವೇರ್ಗಳಲ್ಲಿ ತುಂಬ ಯುನೀಕಾಗಿ, ತುಂಬ ಡೀಸೆಂಟಾಗಿ, ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇವಾಗ ತುಂಬ ಜಾಸ್ತಿ ಒಡವೆಗಳು ಹಾಕೊಳ್ಳೋದಕ್ಕಿಂತ ಸಿಂಪಲಾಗಿ ಈ ಥರ ಒಂದು ಹಾಕೊಂಡ್ರು ಕೂಡ ತುಂಬ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನು ಈ ಒಂದು ಜುಮ್ಕ ತುಂಬ ಚೆನ್ನಾಗಿದೆ ನೋಡಿ. ಮಧ್ಯದಲ್ಲಿ ಕೆಳಗಡೆ ಏನು ಲಕ್ಷ್ಮಿನ ಕೂರಿಸ್ದಂಗೆ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ ಡಿಸೈನ್ಸು. ಸ್ವಲ್ಪ ಒಂಥರ ಟೆಂಪಲ್ ಡಿಸೈನ್ಸ್ ಥರ ಬಂದಿದೆ, ತುಂಬ ಚೆನ್ನಾಗಿದೆ. ಮೇಲೆ ಪಿಕಾಕು, ಬಟ್ ಅದು ಬಟರ್ಫ್ಲೈ ಥರ ಡಿಸೈನ್ ಥರ ಕಾಣ್ತಾ ಇದೆ, ಬಟ್ ಆ ಕಡೆ ಈ ಕಡೆ ಪಿಕಾಕ್ ಇರುವಂಥದ್ದು. ಇನ್ನು ಈ ಒಂದು ಇಯರಿಂಗ್ಸು ಕೂಡ ಅಷ್ಟೇ, ಮಧ್ಯದಲ್ಲಿ ಎಲಿಫೆಂಟ್ ಇದೆ, ಸುತ್ತ ಗ್ರೀನ್ ಬೀಡ್ಸ್ಗಳನ್ನ ಹಾಕಿದ್ದಾರೆ. ಇದರಲ್ಲಿ ನಿಮಗೆ ಗ್ರೀನ್ ಇಷ್ಟ ಆಗಲಿಲ್ಲ ಅಂದರೆ ನೀವು ಬೇರೆ ಕಲರ್ಸು ಕೂಡ ಹಾಕಿಸಿ ಮಾಡಿಸ್ಕೊಬೋದು. ಇದು ಕೂಡ ಅಷ್ಟೇ ಪ್ಯೂರ್ ಸಿಲ್ವರಲ್ಲಿ ಮಾಡಿಸಿರುವಂಥ ಇಯರಿಂಗ್ಸ್ ಆಗಿರುತ್ತೆ, ತುಂಬ ಚೆನ್ನಾಗಿದೆ ನೋಡಿ. ಇದು ಬಂದು ಟಚ್ ಆಫ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಇವ್ರದ್ದು ಕೂಡ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ಹಾಕಿದ್ದಾರೆ. ಹೋಗಿ ಒಂದ್ಸರಿ ಪೇಜನ್ನು ಚೆಕ್ಔಟ್ ಮಾಡಿ. ಹಾಗೆ ಆನ್ಲೈನಲ್ಲೂ ಕೂಡ ಬೈ ಮಾಡ್ಬೋದು, ನೀವು ಶಾಪ್ ವಿಸಿಟ್ ಮಾಡಾದರೂ ಕೂಡ ಬೈ ಮಾಡ್ಬೋದು. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು.